ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಈಗಾಗಲೇ ಗೊತ್ತಿರುವಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ರಾಜ್ಯದ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾದ ಸನ್ಮಾನ್ಯ ಶ್ರೀ ಜಿ ಸುಧಾಕರಣ್ಣವರು ನಿಧನ ಹೊಂದಿದ್ದಾರೆ. ಅವರು ಇವತ್ತು ರಾತ್ರಿ ಅಂದರೆ ನಿನ್ನೆ ರಾತ್ರಿ 3:15ಕ್ಕೆ ಅವರು ತಮ್ಮ ಮನೆಯ ಉಸಿರನ್ನು ಎಲ್ರಿಗೂ ಗೊತ್ತಿರುವಂತೆ ಮಾಧ್ಯಮದಲ್ಲಿ ಈಗಾಗಲೇ ಎಲ್ಲ ಇಡೀ ರಾಜ್ಯದ ಜನರಿಗೆ ಗೊತ್ತಿರುವಂತೆ ಅವರು ಸುಮಾರು 1.5 ತಿಂಗಳು ಅಂದರೆ ಏಪ್ರಿಲ್ 26ನೇ ತಾರೀಕು ಇನ್ನು ಮಂಡಿ ನೋವು ಏನಿತ್ತು ಮಾರ್ಚ್ 26ರಂದು ಅವರು ಯಶವಂತಪುರದಲ್ಲಿ ಸೇರ್ಕೊಳ್ತಾರೆ. ಸೇರ್ಕೊಂಡು ಅವರು ಯಶಸ್ವಿಯಾಗಿ ಆ ಒಂದು ಚಿಕಿತ್ಸೆ ಆಗ್ತದೆ. ಅದರ ನಂತರ 29 ಅವ್ರಿಗೇನು 31ಕ್ಕೆ ಅವರು ಡಿಸ್ಚಾರ್ಜ್ ಆಗಬೇಕಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ಲಂಗ್ ಇನ್ಫೆಕ್ಷನ್ ಆಗ್ತದೆ. ಆ ಲಂಗ್ ಇನ್ಫೆಕ್ಷನ್ ಆಗಿ ಅವರು ವೆಂಟಿಲೇಟ್ರು ಆಗಲ್ಲ, ವೆಂಟಿಲೇಟರ್ ಅಂತೇಳಿ ಎಕ್ಮಾ ಅಂತ ಒಂದು ಮಿಷಿನ್ ಅಳವಡಿಸಿ ಲಂಗನ್ನು ಬೈಪಾಸ್ ಮಾಡಿ ಅವರು ಚಿಕಿತ್ಸೆ ಪಡೀತಾ ಇರ್ತಾರೆ ಇಲ್ಲಿ ಯಶವಂತಪುರ ಹಾಸ್ಪಿಟ್ಲಲ್ಲೇ, ಮಣಿಪಾಲ್ ಹಾಸ್ಪಿಟ್ಲಲ್ಲಿ. ಆದರೆ ಅದು ಇನ್ನೂ ಗುಣಮುಖರಾಗಲ್ಲ. ಅದರ ನಂತರ ಇನ್ನೂ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಕಿಮ್ಸ್ ಹಾಸ್ಪಿಟ್ಲ್ ಅಂತ ಹೇಳಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿದೆ, ಅದು ಹೈದರಾಬಾದ್ ಹಾಸ್ಪಿಟಲ್. ಹಾಗಾಗಿ ಅಲ್ಲಿ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಅಂತ ಅಲ್ಲಿ ಸೇರಿದ್ರು. ಅಲ್ಲಿ ಬಂದ ನಂತರ ಅವರಿಗೆ ಬೇರೆ ಬೇರೆ ಹಾರ್ಟ್ ಪ್ರಾಬ್ಲಮ್ ಆಯಿತು, ಮತ್ತು ಬೇರೆ ಬೇರೆ ಪ್ರಾಬ್ಲಮ್ಗಳಾಯಿತು. ಆದ್ರೂ ಭಾಳ ಹೆಚ್ಚಿನ ಚಿಕಿತ್ಸೆ, ಭಾಳಷ್ಟು ಒಳ್ಳೆಯ ಒಂದು ಚಿಕಿತ್ಸೆಗೆ ಅವರು ಚೇತರಿಸ್ಕೊಳ್ತಾರಂತ ಎಲ್ಲ ಡಾಕ್ಟರ್ಗಳು ಭರವಸೆಯನ್ನು ಕೊಡ್ತಾಯಿದ್ರು. ಮೊನ್ನೆ ತಾನೇ 3 ದಿವಸದ ಕೆಳಗೆ ದಿಲ್ಲಿಯಿಂದ ಪ್ರವೀಣ್ ಗುಪ್ತಾ ಅಂತ ಹೇಳಿ ಬಂದು ಅವರು ಕೋಮಾಗೆ ಹೋಗ್ಬಿಟ್ರು. ಯಾಕೆಂದರೆ ಲಂಗ್ಸು, ಹಾರ್ಟು ಮತ್ತು ಕಿಡ್ನಿ ಎಲ್ಲ ಚಿಕಿತ್ಸೆಗೆ ನಡೀತಾ ಇತ್ತು. ಅವ್ರಿಗೇನು ಎಚ್ಚರಿಕೆ ಇರಲಿಲ್ಲ, ಕೋಮಾದಲ್ಲಿದ್ದರು. ಕೋಮಾದಿಂದ ವ್ಯವಸ್ಥೆಯನ್ನು ವಾಪಸ್ ಬರ್ಸ್ಬೇಕಂತ ಹೇಳಿ ಅಲ್ಲಿಂದ ಬಂದು ಅವರು ಕೂಡ ಭರವಸೆ ಕೊಟ್ಟರು. ಬಹುಶಃ ಒಂದು ವಾರ 2 ವಾರದಲ್ಲಿ ಅವ್ರು ಮತ್ತೆ ಎಚ್ಚರಿಕೆ ಆಗ್ತದೆ. ಮತ್ತು ಅದ್ರ ಸಂದರ್ಭದಲ್ಲಿ ಲಂಗ್ಸು ಮತ್ತು ಹಾರ್ಟ್ಗೆ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದು. ಆದರೆ ಆಗಲಿಲ್ಲ ಅದು. ಯಾಕೆಂದರೆ ಮತ್ತೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿಬಿಟ್ಟು ಅವರು ಅದೇ ನಿನ್ನೆ ರಾತ್ರಿ 3:15ಕ್ಕೆ ವಿಧಿವಶರಾಗ್ತಾರೆ. ಇದು ಬಹುಶಃ ನಮ್ಮ ಜಿಲ್ಲೆಗೆ ಬರೀ ಹಿರಿಯೂರು ಕ್ಷೇತ್ರದ ಜನರಿಗೆ ಅಷ್ಟೇ ನಷ್ಟ ಅಲ್ಲ, ಈ ನಮ್ಮ ಜಿಲ್ಲೆ, ನಮ್ಮ ರಾಜ್ಯಕ್ಕೂ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದು ನಷ್ಟ ಅಂತೇಳಿ ನಾವು ಭಾವಿಸ್ಬೋದು. ಯಾಕಂದರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಬಹುಶಃ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ಒಂದು ಪಕ್ಷದಲ್ಲಿದ್ದು ಎಲ್ಲ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸರ್ಕಾರದಲ್ಲಿ ಇದ್ದರೂ ನಾವು ಹೊಂದಾಣಿಕೆಯಿಂದ, ಯಾಕೆಂದರೆ ನಾನಿಲ್ಲಿ ನಮ್ಮ ಜೊತೆ ಹಿರಿಯ ಶಾಸಕರು 4 ಬಾರಿ ಶಾಸಕರಾದಂಥ ಹೊಸದುರ್ಗ ಕ್ಷೇತ್ರದ ಶಾಸಕರಿದ್ದಾರೆ. ನಾನು 3 ಬಾರಿ ಚಳ್ಳಕೆರೆಯಲ್ಲಿ ಚುನಾಯಿತನಾಗಿ ಅವ್ರ ಜೊತೆಗೇ ಏನು ಕೋಟೆಯವ್ರಿರ್ಬೋದು, ನಮ್ಮ ಸುಧಾಕರಣ್ಣವ್ರಿರ್ಬೋದು, ನಮ್ಮ ಆಂಜನೇಯ 13ರಿಂದ 15 ಪಕ್ಷದಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಎಲ್ಲರ ಜೊತೆಗೆ, ಮತ್ತು ವಿರೋಧ ಪಕ್ಷದ ಶಾಸಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿಯವರಿರ್ಬೋದು, ತಿಪ್ಪಾರೆಡ್ಡಿ ಎಲ್ಲನೂ ಕೂಡ ಭಾಳ ಹೊಂದಾಣಿಕೆ. ಅಂದರೆ ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಅವರಲ್ಲಿ ಆ ಥರ ಒಂದು ಗುಣ ಇತ್ತು. ಎಲ್ಲರೂ ಕೂಡ ಹ್ಯೂಮರಸ್, ಅವರಲ್ಲಿ ಒಂದು ಹಾಸ್ಯಮಯ, ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ವಿಷಯವನ್ನು ಗಂಭೀರವಾಗಿ ತಗೊಳ್ಳದೆ ಭಾಳಷ್ಟು ಉತ್ತಮ ರೀತಿಯಲ್ಲಿ ಭಾಳ ಒಂದು ಜನಸ್ಪಂದನೆ ಅಂದರೆ ಅವರಿಂದ ಕಲಿಬೇಕು. ಬಹುಶಃ ಯಾವುದೇ ಒಬ್ಬ ವೈದ್ಯನೂ ಕೂಡ ಅವ್ರಿಗೆ ಯಾರಿಗೆ ನಮ್ಮ ಹತ್ರ ಬಂದಾಗ ಏನೇ ಸಿಟ್ಟಾಗಿ ಬಂದರೂ ಕೂಡ ಅವ್ರ ಮಾತಲ್ಲಿ ಅವರನ್ನು ಸುಧಾರಿಸುತ್ತೆ ಕೆಲಸ ನೋಡಿ. ಅವರು ವಿಶೇಷವಾಗಿ ಒಂದು ಜೈನ ಸಮುದಾಯ ಏನೇ ಓಟ್ಗಳು ಕಡಿಮೆ ಇದ್ದರೂ ಅವ್ರು ಬಹುಶಃ ಅವರು ಜಾತ್ಯತೀತರ ಅಂತ ಹೇಳ್ಬೋದು ನಾವು ಭಾವಿಸ್ಬೋದು. ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ನೋಡಿ, ಅವರು ಚಳ್ಳಕೆರೆಯಲ್ಲಿ 2004ರಲ್ಲಿ ಶಾಸಕರಾಗ್ತಾರೆ. ಜೊತೆಗೆ ಅಲ್ಲಿ 2008ರಲ್ಲಿ ಡಿಲಿಮಿಟೇಷನ್ ಆದಮೇಲೆ ಹಿರಿಯೂರಿಗೆ ಬಂದಾಗ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಗೆಲ್ತಾರೆ. ಆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಗಲ್ಲ, ಪಕ್ಷೇತರಾಗಿ ಅವ್ರು ಗೆಲ್ತಾರೆ. ಹಿರಿಯೂರಲ್ಲಿ ಮೊದಲೇ ಬಾರಿ ಪಕ್ಷೇತರಾಗಿ ಗೆಲ್ತಾರೆ. ಎದ್ದು ಆ ಪಕ್ಷೇತರ ಆಗಿನ ಒಂದು BJP ಸರ್ಕಾರದಲ್ಲಿ ಅವರು ಮಂತ್ರಿ ಕೂಡ ಆಗ್ತಾರೆ. ಅದರ ನಂತರ ಜೊತೆಗೆ ಈಗ